ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಕಾಂಗ್ರೆಸ್ನ ಶಾಸಕ ಮಂಡ್ಯ ಶಾಸಕ ಗಣಿಗ ರವಿ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿ ನಾಯಕರು ಎಲ್ಲದಕ್ಕೂ ವಿರೋಧ ಮಾಡ್ತಾರೆ, ವಿರೋಧ ಮಾಡುವವರು ಟೈಮ್ ವೇಸ್ಟ್ ಗಿರಾಕಿಗಳು ಅಂತ ಹೇಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಅಬ್ದುಲ್ ಕಲಾಂ ಈ ದೇಶದ ರಾಷ್ಟ್ರಪತಿಯಾಗಬಹುದು, ನಿಸಾರ್ ಅಹಮದ್ ಅವರು ದಸರಾನ ಉದ್ಘಾಟನೆ ಮಾಡಬಹುದು, ಆದ್ರೆ ಮಹಿಳೆ ಉದ್ಘಾಟನೆ ಮಾಡುವುದಕ್ಕೆ ಬಿಜೆಪಿಯವರು ವಿರೋಧ ಮಾಡ್ತಿದ್ದಾರೆ. ಅವರು ಮಹಿಳೆಯರಿಗೆ ಅಪಮಾನ ಮಾಡಿದ ಹಾಗೆ ಅವರ ಈ ನಿಲುವು. ನಾವು ಸರ್ವ ಧರ್ಮಗಳ ಪರ ಇದ್ದೇವೆ ಅಂತ ಹೇಳಿ ಗಣಿಗ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಸುಮ್ಮನೆ ಟೈಮ್ ವೇಸ್ಟ್ ಗಿರಾಕಿಗಳು. ಅಬ್ದುಲ್ ಕಲಾಂ ಈ ದೇಶದ ರಾಷ್ಟ್ರಪತಿ ಆಗಬಹುದು, ನಿಸಾರ್ ಅಹಮದ್ ಉದ್ಘಾಟನೆ ಮಾಡಬಹುದು. ಒಬ್ಬ ಹೆಣ್ಣು ಮಗಳು ಈ ದೇಶದ 140 ಕೋಟಿ, ಅದರಲ್ಲಿ ಒಂದು 90 ಕೋಟಿ ಮಹಿಳೆಯರಿದ್ದಾರೆ ಅಂತ ಹೇಳ್ತಾರೆ. ಅವರ ಪ್ರತಿನಿಧಿಯಾಗಿ ಒಬ್ಬ ಮಹಿಳೆ ಹೋಗೋದನ್ನು, ಮಹಿಳೆಯ ಹಕ್ಕುಗಳಿಗೆ ಹೋರಾಟ ಮಾಡೋರನ್ನು, ಮಸೀದಿಗಳಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಶಿಕ್ಷಣ ಸಿಗಬೇಕು ಅಂತ ಹೋರಾಟ ಮಾಡಿದವ್ರನ್ನ ವಿರೋಧ ಮಾಡ್ತಾರೆ. ಅಂದರೆ ಸಮಸ್ತ ಮಹಿಳೆಯರಿಗೆ ಅಪಮಾನ ಮಾಡ್ದಂಗೆ ಈ ಬಿ ಜೆ ಪಿಯವರು. ಅವ್ರಿಗೆ ಅದೇ ಅವ್ರ ಇಶ್ಯೂ ದೇವಸ್ಥಾನ, ಮುಸ್ಲಿಮು, ಪಾಕಿಸ್ತಾನ, ಅಮೇರಿಕಾದವ್ರು ಹೊಡಿತಾರಲ್ರಿ, ಉಗಿಯಕ್ಕೆ ಹೇಳ್ರಿ ಮೋದಿ ಅವ್ರಿಗೆ. 50% ಟ್ಯಾಕ್ಸ್ಗೆ ಟ್ರಂಪ್ ವಾಟ್ ಆರ್ ಯು ಡೂಯಿಂಗ್ ಅಂತ ಕೇಳಲಿ. ಸೈಲೆಂಟ್ ತಾಪ ಯಾರು ಸಣ್ಣ ಪುಟ್ಟದವ್ರ ಮೇಲೆ ಗೋಲಿ ಹೊಡಿಯೋದು, ಟಿಂಗ್ 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 ಕೇಳಲಿ. $88 ಆಗಿದೆ, ಅದನ್ನು ಕೇಳಲಿ. ಏನಪ್ಪ 50% ಟ್ಯಾಕ್ಸ್ ಆಗ್ತಾಯಿದಿಲ್ಲ ಅಂತ ಅದನ್ನು ಕೇಳಲಿ. ಬಿಟ್ಟು ಇದು ಆದರೆ ಈ ದೇಶದ ಮಹಿಳೆಯರು ಅಮ್ಮ ಈ ದೇಶದ ಮಣ್ಣಲ್ಲಿ ಹುಟ್ಟಿರೋದು, ದೇಶದ ಪ್ರತಿಷ್ಠಿತ ಪ್ರಶಸ್ತಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಒಂದು ಹಂತಕ್ಕೆ ತಗೊಂಡಿರೋರು. ಇವೆಲ್ಲ ಚೀಪ್ ಜನ. ದೇವರು ಒಪ್ಪಲ್ಲ, ಆ ಚಾಮುಂಡೇಶ್ವರಿನೇ ಒಪ್ಪಲ್ಲ ಈ ಬಿ ಜೆ ಪಿಯವರು ಮಾಡ್ತಾ ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.